ಹಾಸನ ಜಿಲ್ಲೆಯ ಪ್ರಮುಖ ಬೆಳೆಗಳಲ್ಲಿ ವಾಣಿಜ್ಯ ಬೆಳೆಯಲ್ಲಿ ತೆಂಗು ಕೂಡ ಒಂದು. ತೆಂಗಿಗೆ ಸಾಕಷ್ಟು ಈಗ ಏನು ಒಳ್ಳೆ ಬೆಲೆ ಸಿಗ್ತಾ ಇದೆ. ಆದರೆ ಆತಂಕಕಾರಿ ಅಂದರೆ ತೆಂಗು ಬೆಳೆ ಇಡೀ ಹಾಸನದಲ್ಲಿ ನಾಶವಾಗಲಿಕ್ಕೆ ಒಂದು ಮುನ್ಸೂಚನೆ ಈಗ ಬಂದಿದೆ ಅಂತ ಹೇಳ್ಬೋದಾಗಿದೆ. ಇದಕ್ಕೆ ಕಾರಣ ನೋಡ್ಬೋದು, ನಾವು ಚಂದ್ರಾಯಪಟ್ಟಣದ ರವೀಶ್ ಎಂಬುವರ ತೋಟದಲ್ಲಿದ್ದೇವೆ. ರವೀಶ್ ಅವರ ತೋಟದಲ್ಲಿ ಸಾಕಷ್ಟು ಚೆನ್ನಾಗಿ ಬೇಸಾಯ ಮಾಡಿದಂಥ ರೈತರು. ಆದರೂ ಕೂಡ ತೆಂಗಿಗೆ ಸುಮಾರು 4 ರೀತಿಯ ರೋಗ ಬಾಧೆಗಳು ಬಾಧಿಸಲಿಕ್ಕೆ ಶುರುವಾಗಿದೆ. ಇದರಲ್ಲಿ ಕಾಂಡ ಸೋರುವಿಕೆ, ಹಾಗೆಯೇ ಏನು ಸುಳಿ ರೋಗ ಇರ್ಬೋದು, ಈ ರೀತಿ ರೋಗಗಳು ಬಾಧಿಸ್ತಾ ಇರುವಂಥದ್ದು. ಸುಮಾರು ಈ ಒಂದು ಪ್ರದೇಶಕ್ಕೆ ಈಗ ಶಾಸಕರಾದ ಬಾಲಕೃಷ್ಣ, ಇಲ್ಲಿನ ಚಂದ್ರಪಟ್ಟಣದ ಶಾಸಕ ಬಾಲಕೃಷ್ಣ ಖುದ್ದು ಭೇಟಿ ನೀಡಿ ಈಗಾಗಲೇ ಏನು ಮಾಡಬೇಕು ಅನ್ನುವಂಥ ಬಗ್ಗೆ ಯೋಚನೆ ಮಾಡುವಂಥ ನಿಟ್ಟಿನಲ್ಲಿ ಸಾಗಿದ್ದಾರೆ. ಸರ್, ಹೇಳಿ, ಪರಿಸ್ಥಿತಿ ಯಾವ ರೀತಿ ಇದೆ ಏನು ಅಂತ. ಸರ್, ಈಗ ನಮ್ಮ ರಾಜ್ಯದಲ್ಲಿ 13 ಜಿಲ್ಲೆಗಳಲ್ಲಿ ತೆಂಗನ್ನು ಬೆಳೀತಕ್ಕಂಥ ರೈತರಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ಪ್ರಮುಖವಾಗಿದೆ, ಪಕ್ಕದ ಅರಸೀಕೆರೆ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಒಂದು ಕಡೆ ತೆಂಗಿನ ರೇಟ್ ಜಾಸ್ತಿ ಆಗಿದೆ, ಕೊಬ್ಬರಿ ರೇಟ್ ಜಾಸ್ತಿ ಆಗಿದೆ. ಆದರೆ ರೈತ ತೋಟದಲ್ಲಿ ಯಾವುದೇ ಫಸಲಿಲ್ಲ. ಈಗ ಇವತ್ತು ನೀವೇ ನೋಡ್ತಾ ಇದ್ದೀರಿ, ಈ ಮರ 150 ಕಾಯಿ ಬೀಳ್ತಕ್ಕಂಥದ್ದು ಅವಕಾಶ ಇದೆ. 15-20 ಕಾಯಿನೂ ಕೂಡ ಬಿಡದಲ್ಲಿ ಸ್ಟೇಜ್ ಆಗಿದೆ. ಸುಮಾರು 4 ರೋಗಗಳಿಂದ ತತ್ತರಿಸ್ತಾ ಇದೆ ಗಿಡಗಳು. ಒಂದು ಗರಿ ರೋಗ, ಒಂದು ಕಾಂಡವನ್ನು ಕಾಂಡ ಸೋರ್ತಕ್ಕಂಥದ್ದು, ಇನ್ನೊಂದು ರಸವನ್ನು ಹೀರ್ತಕ್ಕಂಥ ಒಂದು ರೋಗ, ಸುಳಿ ರೋಗ. ಒಟ್ಟು 4 ರೋಗಗಳಿಂದ ಇವತ್ತು ತೆಂಗು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಫಸಲು ಇಲ್ಲದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ವೆಟ್ಟೇರಿಯಾ ಇದ್ದರೂ ಕೂಡ ಚೆನ್ನಾಗಿದ್ದರೂ ಕೂಡ ಪರಿಸ್ಥಿತಿ ಈ ಥರ ಒಂದು ಮಟ್ಟಕ್ಕೆ ಬಂದಿದೆ. ಈಗಾಗಲೇ ಕಳೆದ ಬಡ್ಜೆಟ್ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಈ ಬಗ್ಗೆ ನಾವು ಪ್ರಸ್ತಾಪ ಕೂಡ ಮಾಡಿದ್ದೇವೆ. ದಯಮಾಡಿ ಕೂಡಲೇ ಎಕ್ಸಾಮಿನ್ ಮಾಡಿ ಗಿಡಗಳನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಫಸಲು ಮೊದಲು ಯಾವ ರೀತಿ ಬರ್ತಿದ್ದೋ ಬರ್ತಕ್ಕಂಥದ್ದಕ್ಕೆ ಏನು ಮಾರ್ಗೋಪಾಯಗಳನ್ನು ಕಂಡುಹಿಡಿತಕ್ಕಂಥದ್ದಕ್ಕೆ ಕೂಡಲೇ ಕ್ರಮ ವಹಿಸಬೇಕು. ಇದಕ್ಕೆ ಬಡ್ಜೆಟ್ನಲ್ಲಿ 100-200 ಕೋಟಿ ಹಣವನ್ನು ಕಾಯ್ದಿರಿಸಿ ಇದಕ್ಕೆ ರೈತರಿಗೆ ಸಾಕಾರ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದೀವಿ. ಇದುವರೆಗೆ ಇದಕ್ಕೆ ಯಾವುದೇ ಪ್ರಾಯೋಗಿಕವಾಗಿ ಇನ್ನೂ ಕೂಡ ಒಂದು ಅಂತಿಮವಾದಂಥ ಒಂದು ರೀತಿಯಲ್ಲಿ ಸಲಹೆ ಮಾರ್ಗೋಪಾಯಗಳು ಇಲಾಖೆ ಕಡೆಯಿಂದ ಬರ್ತಾಯಿಲ್ಲ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ, ತೋಟಗಾರಿಕಾ ಸಚಿವರಿಗೆ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ರವೀಶ್ ಅವರು ನಿಮ್ಮ ಎದುರುಗಡೆನೇ ಇದ್ದಾರೆ. 45,000 ಕಾಯಿ ಬೀಳ್ತೈತಿ ಈ ತೋಟದಲ್ಲಿ, ಕೇವಲ 7,000 ಬೀಳ್ತಾಯಿದೆ. ಈ ಥರ ಅಂದರೆ 15-20% ಈಲ್ಡ್ ಬರ್ತಾಯಿದೆ. ಇವತ್ತು ಪೂರ್ಣ ನಷ್ಟದಲ್ಲಿದ್ದಾರೆ. ಇವತ್ತು ರೈತ ಈ ದೇಶದ ಬೆನ್ನೆಲುಬು. ರೈತರ ಪರವಾಗಿ ಸರ್ಕಾರ ನಿಲ್ಲದೆ ಹೋದರೆ ರೈತರು ಆತ್ಮಹತ್ಯೆ ಆದಿನ ಹಿಡಿಬೇಕಾದಂಥ ಒಂದು ಸನ್ನಿವೇಶ ಎದುರಾಗ್ತದೆ. ಇವತ್ತು ತುಂಬ ಕಂಗಾಲಾಗಿದೆ. ತೋಟಕ್ಕೆ ಯಾಕಪ್ಪ ಹೋಗಬೇಕು ಅನ್ನೋ ಭಾವನೆ ಇವತ್ತು ಜನರಲ್ಲಿ ತೀರ್ಮಾನ ಆಗ್ತಾಯಿದೆ. ಎಲ್ಲ ನೀವು ಫಸಲೇನೇ ಆಗಿದೆ. ಸರ್ಕಾರನೇ ಇದರ ಪೂರ್ಣ ಜವಾಬ್ದಾರಿ ತಗೊಂಡು ರೈತರನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಆಯಿತು, ರಾಜ್ಯ ಇಲ್ಲದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಬೀದಿಗಿಳಿಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್. ಓಕೆ, ನೋಡ್ಬೋದು, ಇದು ಇಲ್ಲಿನ ಶಾಸಕರು ಈಗ ತೆಂಗಿನ ತೋಟಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಆದರೆ ನೋಡ್ಬೋದು, ಸಾಕಷ್ಟು ಮರಗಳು ಈ ರೀತಿ ಆಗಿ ಒಣಗಿ ಹೋಗ್ತಾ ಇರುವಂಥದ್ದು. ಹಾಗೆ ಇದರಲ್ಲಿ ಚೆನ್ನಾಗಿರುವಂತಹ ಒಳ್ಳೆ ಫಲವತ್ತಾದಂತಹ ತೋಟಗಳಲ್ಲಿ ಇರುವಂಥ ತೆಂಗಿನ ಗಿಡಗಳು ಕೂಡ ರೋಗ ಬಾಧೆ ಬಾಧಿಸ್ತಾ ಇರುವುದು ಸಾಕಷ್ಟು ಆತಂಕಕಾರಿಯಾಗಿದೆ. ಜೊತೆಗೆ ಈ ಬಗ್ಗೆ ಸರ್ಕಾರ ಕೈಗೆ ಹಿಡಿಯದೆ ಹೋದರೆ ತೆಂಗು ಬೆಳೆಗಾರರು ಸಂಪೂರ್ಣ ನಷ್ಟ ಅನುಭವಿಸುವ ಹಾದಿಯಲ್ಲಿದ್ದಾರೆ ಅನ್ನುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯ ಪ್ರಮುಖ ಬೆಳೆಗಳಲ್ಲಿ ವಾಣಿಜ್ಯ ಬೆಳೆಯಲ್ಲಿ ತೆಂಗು ಕೂಡ ಒಂದು. ತೆಂಗಿಗೆ ಸಾಕಷ್ಟು ಈಗ ಏನು ಒಳ್ಳೆ ಬೆಲೆ ಸಿಗ್ತಾ ಇದೆ. ಆದರೆ ಆತಂಕಕಾರಿ ಅಂದರೆ ತೆಂಗು ಬೆಳೆ ಇಡೀ ಹಾಸನದಲ್ಲಿ ನಾಶವಾಗಲಿಕ್ಕೆ ಒಂದು ಮುನ್ಸೂಚನೆ ಈಗ ಬಂದಿದೆ ಅಂತ ಹೇಳ್ಬೋದಾಗಿದೆ. ಇದಕ್ಕೆ ಕಾರಣ ನೋಡ್ಬೋದು, ನಾವು ಚಂದ್ರಾಯಪಟ್ಟಣದ ರವೀಶ್ ಎಂಬುವರ ತೋಟದಲ್ಲಿದ್ದೇವೆ. ರವೀಶ್ ಅವರ ತೋಟದಲ್ಲಿ ಸಾಕಷ್ಟು ಚೆನ್ನಾಗಿ ಬೇಸಾಯ ಮಾಡಿದಂಥ ರೈತರು. ಆದರೂ ಕೂಡ ತೆಂಗಿಗೆ ಸುಮಾರು 4 ರೀತಿಯ ರೋಗ ಬಾಧೆಗಳು ಬಾಧಿಸಲಿಕ್ಕೆ ಶುರುವಾಗಿದೆ. ಇದರಲ್ಲಿ ಕಾಂಡ ಸೋರುವಿಕೆ, ಹಾಗೆಯೇ ಏನು ಸುಳಿ ರೋಗ ಇರ್ಬೋದು, ಈ ರೀತಿ ರೋಗಗಳು ಬಾಧಿಸ್ತಾ ಇರುವಂಥದ್ದು. ಸುಮಾರು ಈ ಒಂದು ಪ್ರದೇಶಕ್ಕೆ ಈಗ ಶಾಸಕರಾದ ಬಾಲಕೃಷ್ಣ, ಇಲ್ಲಿನ ಚಂದ್ರಪಟ್ಟಣದ ಶಾಸಕ ಬಾಲಕೃಷ್ಣ ಖುದ್ದು ಭೇಟಿ ನೀಡಿ ಈಗಾಗಲೇ ಏನು ಮಾಡಬೇಕು ಅನ್ನುವಂಥ ಬಗ್ಗೆ ಯೋಚನೆ ಮಾಡುವಂಥ ನಿಟ್ಟಿನಲ್ಲಿ ಸಾಗಿದ್ದಾರೆ. ಸರ್, ಹೇಳಿ, ಪರಿಸ್ಥಿತಿ ಯಾವ ರೀತಿ ಇದೆ ಏನು ಅಂತ. ಸರ್, ಈಗ ನಮ್ಮ ರಾಜ್ಯದಲ್ಲಿ 13 ಜಿಲ್ಲೆಗಳಲ್ಲಿ ತೆಂಗನ್ನು ಬೆಳೀತಕ್ಕಂಥ ರೈತರಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ಪ್ರಮುಖವಾಗಿದೆ, ಪಕ್ಕದ ಅರಸೀಕೆರೆ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಒಂದು ಕಡೆ ತೆಂಗಿನ ರೇಟ್ ಜಾಸ್ತಿ ಆಗಿದೆ, ಕೊಬ್ಬರಿ ರೇಟ್ ಜಾಸ್ತಿ ಆಗಿದೆ. ಆದರೆ ರೈತ ತೋಟದಲ್ಲಿ ಯಾವುದೇ ಫಸಲಿಲ್ಲ. ಈಗ ಇವತ್ತು ನೀವೇ ನೋಡ್ತಾ ಇದ್ದೀರಿ, ಈ ಮರ 150 ಕಾಯಿ ಬೀಳ್ತಕ್ಕಂಥದ್ದು ಅವಕಾಶ ಇದೆ. 15-20 ಕಾಯಿನೂ ಕೂಡ ಬಿಡದಲ್ಲಿ ಸ್ಟೇಜ್ ಆಗಿದೆ.
ಸುಮಾರು 4 ರೋಗಗಳಿಂದ ತತ್ತರಿಸ್ತಾ ಇದೆ ಗಿಡಗಳು. ಒಂದು ಗರಿ ರೋಗ, ಒಂದು ಕಾಂಡವನ್ನು ಕಾಂಡ ಸೋರ್ತಕ್ಕಂಥದ್ದು, ಇನ್ನೊಂದು ರಸವನ್ನು ಹೀರ್ತಕ್ಕಂಥ ಒಂದು ರೋಗ, ಸುಳಿ ರೋಗ. ಒಟ್ಟು 4 ರೋಗಗಳಿಂದ ಇವತ್ತು ತೆಂಗು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಫಸಲು ಇಲ್ಲದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನಿದ್ರೆ ಇದು ವೆಟ್ ಏರಿಯಾ ಇದ್ದರೂ ಕೂಡ ಚೆನ್ನಾಗಿದ್ದರೂ ಕೂಡ ಪರಿಸ್ಥಿತಿ ಈ ಥರ ಒಂದು ಮಟ್ಟಕ್ಕೆ ಬಂದಿದೆ. ಈಗಾಗಲೇ ಕಳೆದ ಬಡ್ಜೆಟ್ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಈ ಬಗ್ಗೆ ನಾವು ಪ್ರಸ್ತಾಪ ಕೂಡ ಮಾಡಿದ್ದೇವೆ. ದಯಮಾಡಿ ಕೂಡಲೇ ಎಕ್ಸಾಮಿನ್ ಮಾಡಿ ಗಿಡಗಳನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಫಸಲು ಮೊದಲು ಯಾವ ರೀತಿ ಬರ್ತಿತ್ತೋ ಬರ್ತಕ್ಕಂಥದ್ದಕ್ಕೆ ಏನು ಮಾರ್ಗೋಪಾಯಗಳನ್ನು ಕಂಡುಹಿಡಿತಕ್ಕಂಥದ್ದಕ್ಕೆ ಕೂಡಲೇ ಕ್ರಮ ವಹಿಸಬೇಕು. ಇದಕ್ಕೆ ಬಡ್ಜೆಟ್ನಲ್ಲಿ 100-200 ಕೋಟಿ ಹಣವನ್ನು ಕಾಯ್ದಿರಿಸಿ ಇದಕ್ಕೆ ರೈತರಿಗೆ ಸಾಕಾರ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದೀವಿ. ಇದುವರೆಗೆ ಇದಕ್ಕೆ ಯಾವುದೇ ಪ್ರಾಯೋಗಿಕವಾಗಿ ಇನ್ನೂ ಕೂಡ ಒಂದು ಅಂತಿಮವಾದಂಥ ಒಂದು ರೀತಿಯಲ್ಲಿ ಸಲಹೆ ಮಾರ್ಗೋಪಾಯಗಳು ಇಲಾಖೆ ಕಡೆಯಿಂದ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ, ತೋಟಗಾರಿಕಾ ಸಚಿವರಿಗೆ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ರವೀಶ್ ಅವರು ನಿಮ್ಮ ಎದುರುಗಡೆನೇ ಇದ್ದಾರೆ. 45,000 ಕಾಯಿ ಬೀಳ್ತೈತಿ ಈ ತೋಟದಲ್ಲಿ, ಕೇವಲ 7,000 ಬೀಳ್ತಾಯಿದೆ. ಈ ಥರ ಅಂದರೆ 15-20% ಈಲ್ಡ್ ಬರ್ತಾಯಿದೆ. ಇವತ್ತು ಪೂರ್ಣ ನಷ್ಟದಲ್ಲಿದ್ದಾರೆ. ಇವತ್ತು ರೈತ ಈ ದೇಶದ ಬೆನ್ನೆಲುಬು. ರೈತರ ಪರವಾಗಿ ಸರ್ಕಾರ ನಿಲ್ಲದೆ ಹೋದರೆ ರೈತರು ಆತ್ಮಹತ್ಯೆ ಆದಿನ ಹಿಡಿಬೇಕಾದಂಥ ಒಂದು ಸನ್ನಿವೇಶ ಎದುರಾಗ್ತದೆ. ಇವತ್ತು ತುಂಬ ಕಂಗಾಲಾಗಿದೆ. ತೋಟಕ್ಕೆ ಯಾಕಪ್ಪ ಹೋಗಬೇಕು ಅನ್ನೋ ಭಾವನೆ ಇವತ್ತು ಜನರಲ್ಲಿ ತೀರ್ಮಾನ ಆಗ್ತಾಯಿದೆ. ಎಲ್ಲ ನೀವು ಏನೇನೇ ಆಗಿದೆ, ಸರ್ಕಾರನೇ ಇದರ ಪೂರ್ಣ ಜವಾಬ್ದಾರಿ ತಗೊಂಡು ರೈತರನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಆಯಿತು, ರಾಜ್ಯ ಇಲ್ಲದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಬೀದಿಗಿಳಿಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್. ಓಕೆ, ನೋಡ್ಬೋದು, ಇದು ಇಲ್ಲಿನ ಶಾಸಕರು ಈಗ ತೆಂಗಿನ ತೋಟಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಆದರೆ ನೋಡ್ಬೋದು, ಸಾಕಷ್ಟು ಮರಗಳು ಈ ರೀತಿ ಆಗಿ ಒಣಗಿ ಹೋಗ್ತಾ ಇರುವಂಥದ್ದು. ಹಾಗೆ ಇದರಲ್ಲಿ ಚೆನ್ನಾಗಿರುವಂತಹ ಒಳ್ಳೆ ಫಲವತ್ತಾದಂತಹ ತೋಟಗಳಲ್ಲಿ ಇರುವಂಥ ತೆಂಗಿನ ಗಿಡಗಳು ಕೂಡ ರೋಗ ಬಾಧೆ ಬಾಧಿಸ್ತಾ ಇರುವುದು ಸಾಕಷ್ಟು ಆತಂಕಕಾರಿಯಾಗಿದೆ. ಜೊತೆಗೆ ಈ ಬಗ್ಗೆ ಸರ್ಕಾರ ಕೈಗೆ ಹಿಡಿಯದೆ ಹೋದರೆ ತೆಂಗು ಬೆಳೆಗಾರರು ಸಂಪೂರ್ಣ ನಷ್ಟ ಅನುಭವಿಸುವ ಹಾದಿಯಲ್ಲಿದ್ದಾರೆ ಅನ್ನುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನ ಜಿಲ್ಲೆಯ ಪ್ರಮುಖ ಬೆಳೆಗಳಲ್ಲಿ ವಾಣಿಜ್ಯ ಬೆಳೆಯಲ್ಲಿ ತೆಂಗು ಕೂಡ ಒಂದು. ತೆಂಗಿಗೆ ಸಾಕಷ್ಟು ಈಗ ಏನು ಒಳ್ಳೆ ಬೆಲೆ ಸಿಗ್ತಾ ಇದೆ. ಆದರೆ ಆತಂಕಕಾರಿ ಅಂದರೆ ತೆಂಗು ಬೆಳೆ ಇಡೀ ಹಾಸನದಲ್ಲಿ ನಾಶವಾಗಲಿಕ್ಕೆ ಒಂದು ಮುನ್ಸೂಚನೆ ಈಗ ಬಂದಿದೆ ಅಂತ ಹೇಳ್ಬೋದಾಗಿದೆ. ಇದಕ್ಕೆ ಕಾರಣ ನೋಡ್ಬೋದು, ನಾವು ಚಂದ್ರಾಯಪಟ್ಟಣದ ರವೀಶ್ ಎಂಬುವರ ತೋಟದಲ್ಲಿದ್ದೇವೆ. ರವೀಶ್ ಅವರ ತೋಟದಲ್ಲಿ ಸಾಕಷ್ಟು ಚೆನ್ನಾಗಿ ಬೇಸಾಯ ಮಾಡಿದಂಥ ರೈತರು. ಆದರೂ ಕೂಡ ತೆಂಗಿಗೆ ಸುಮಾರು 4 ರೀತಿಯ ರೋಗ ಬಾಧೆಗಳು ಬಾಧಿಸಲಿಕ್ಕೆ ಶುರುವಾಗಿದೆ. ಇದರಲ್ಲಿ ಕಾಂಡ ಸೋರುವಿಕೆ, ಹಾಗೆ ಏನು ಸುಳಿ ರೋಗ ಇರ್ಬೋದು, ಈ ರೀತಿ ರೋಗಗಳು ಬಾಧಿಸ್ತಾ ಇರುವಂಥದ್ದು. ಸುಮಾರು ಈ ಒಂದು ಪ್ರದೇಶಕ್ಕೆ ಈಗ ಶಾಸಕರಾದ ಬಾಲಕೃಷ್ಣ, ಇಲ್ಲಿನ ಚಂದ್ರಪಟ್ಟಣದ ಶಾಸಕ ಬಾಲಕೃಷ್ಣ ಖುದ್ದು ಭೇಟಿ ನೀಡಿ ಈಗಾಗಲೇ ಏನು ಮಾಡಬೇಕು ಅನ್ನುವಂಥ ಬಗ್ಗೆ ಯೋಚನೆ ಮಾಡುವಂಥ ನಿಟ್ಟಿನಲ್ಲಿ ಸಾಗಿದ್ದಾರೆ. ಸರ್, ಹೇಳಿ, ಪರಿಸ್ಥಿತಿ ಯಾವ ರೀತಿ ಇದೆ ಏನು ಅಂತ. ಸರ್, ಈಗ ನಮ್ಮ ರಾಜ್ಯದಲ್ಲಿ 13 ಜಿಲ್ಲೆಗಳಲ್ಲಿ ತೆಂಗನ್ನು ಬೆಳೀತಕ್ಕಂಥ ರೈತರಿದ್ದಾರೆ. ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ಪ್ರಮುಖವಾಗಿದೆ, ಪಕ್ಕದ ಅರಸೀಕೆರೆ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಇವತ್ತು ಒಂದು ಕಡೆ ತೆಂಗಿನ ರೇಟ್ ಜಾಸ್ತಿ ಆಗಿದೆ, ಕೊಬ್ಬರಿ ರೇಟ್ ಜಾಸ್ತಿ ಆಗಿದೆ. ಆದರೆ ರೈತ ತೋಟದಲ್ಲಿ ಯಾವುದೇ ಫಸಲಿಲ್ಲ. ಈಗ ಇವತ್ತು ನೀವೇ ನೋಡ್ತಾ ಇದ್ದೀರಿ, ಈ ಮರ 150 ಕಾಯಿ ಬೀಳ್ತಕ್ಕಂಥದ್ದು ಅವಕಾಶ ಇದೆ. 15-20 ಕಾಯಿನೂ ಕೂಡ ಬೀಳ್ದಲ್ಲೇ ಸ್ಟೇಜ್ ಆಗಿದೆ. ಸುಮಾರು 4 ರೋಗಗಳಿಂದ ತತ್ತರಿಸ್ತಾ ಇದೆ ಗಿಡಗಳು. ಒಂದು ಗರಿ ರೋಗ, ಒಂದು ಕಾಂಡವನ್ನು ಕಾಂಡ ಸೋರ್ತಕ್ಕಂಥದ್ದು, ಇನ್ನೊಂದು ರಸವನ್ನು ಹೀರ್ತಕ್ಕಂಥ ಒಂದು ರೋಗ, ಸುಳಿ ರೋಗ. ಒಟ್ಟು 4 ರೋಗಗಳಿಂದ ಇವತ್ತು ತೆಂಗು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಫಸಲು ಇಲ್ಲದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನಿದ್ರೆ ಇದು ವೆಟ್ ಏರಿಯಾ ಇದ್ದರೂ ಕೂಡ ಚೆನ್ನಾಗಿದ್ದರೂ ಕೂಡ ಪರಿಸ್ಥಿತಿ ಈ ಥರ ಒಂದು ಮಟ್ಟಕ್ಕೆ ಬಂದಿದೆ. ಈಗಾಗಲೇ ಕಳೆದ ಬಡ್ಜೆಟ್ ಅಧಿವೇಶನದಲ್ಲೂ ಕೂಡ ಸರ್ಕಾರಕ್ಕೆ ಈ ಬಗ್ಗೆ ನಾವು ಪ್ರಸ್ತಾಪ ಕೂಡ ಮಾಡಿದ್ದೇವೆ. ದಯಮಾಡಿ ಕೂಡಲೇ ಎಕ್ಸಾಮಿನ್ ಮಾಡಿ ಗಿಡಗಳನ್ನು ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಫಸಲು ಮೊದಲು ಯಾವ ರೀತಿ ಬರ್ತಿತ್ತೋ ಬರ್ತಕ್ಕಂಥದ್ದಕ್ಕೆ ಏನು ಮಾರ್ಗೋಪಾಯಗಳನ್ನು ಕಂಡುಹಿಡಿತಕ್ಕಂಥದ್ದಕ್ಕೆ ಕೂಡಲೇ ಕ್ರಮ ವಹಿಸಬೇಕು. ಇದಕ್ಕೆ ಬಡ್ಜೆಟ್ನಲ್ಲಿ 100-200 ಕೋಟಿ ಹಣವನ್ನು ಕಾಯ್ದಿರಿಸಿ ಇದಕ್ಕೆ ರೈತರಿಗೆ ಸಾಕಾರ ಮಾಡಬೇಕು ಅಂತ ಕೂಡ ಒತ್ತಾಯ ಮಾಡಿದ್ದೀವಿ. ಇದುವರೆಗೆ ಇದಕ್ಕೆ ಯಾವುದೇ ಪ್ರಾಯೋಗಿಕವಾಗಿ ಇನ್ನೂ ಕೂಡ ಒಂದು ಅಂತಿಮವಾದಂಥ ಒಂದು ರೀತಿಯಲ್ಲಿ ಸಲಹೆ ಮಾರ್ಗೋಪಾಯಗಳು ಇಲಾಖೆ ಕಡೆಯಿಂದ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ, ತೋಟಗಾರಿಕಾ ಸಚಿವರಿಗೆ ನಾನು ಒತ್ತಾಯ ಮಾಡ್ತಕ್ಕಂಥದ್ದು, ಇವತ್ತು ರವೀಶ್ ಅವರು ನಿಮ್ಮ ಎದುರುಗಡೆನೇ ಇದ್ದಾರೆ. 45,000 ಕಾಯಿ ಬೀಳ್ತೈತಿ ಈ ತೋಟದಲ್ಲಿ, ಕೇವಲ 7,000 ಬೀಳ್ತಾಯಿದೆ.
ಈ ಥರ ಅಂದರೆ 15ರಿಂದ 20% ಈಲ್ಡ್ ಬರ್ತಾ ಇದೆ. ಇವತ್ತು ಪೂರ್ಣ ನಷ್ಟದಲ್ಲಿದ್ದಾರೆ. ಇವತ್ತು ರೈತ ಈ ದೇಶದ ಬೆನ್ನೆಲುಬು. ರೈತರ ಪರವಾಗಿ ಸರ್ಕಾರ ನಿಲ್ಲದೆ ಹೋದರೆ ರೈತರು ಆತ್ಮಹತ್ಯೆ ಹಾದಿನ ಹಿಡಿಬೇಕಾದಂಥ ಒಂದು ಸನ್ನಿವೇಶ ಎದುರಾಗ್ತದೆ. ಇವತ್ತು ತುಂಬ ಕಂಗಾಲಾಗಿದೆ. ತೋಟಕ್ಕೆ ಯಾಕಪ್ಪ ಹೋಗಬೇಕು ಅನ್ನೋ ಭಾವನೆ ಇವತ್ತು ಜನರಲ್ಲಿ ತೀರ್ಮಾನ ಆಗ್ತಾಯಿದೆ. ಎಲ್ಲ ನೀವು ಏನೇನಾಗಿದೆ, ಸರ್ಕಾರನೇ ಇದ್ರ ಪೂರ್ಣ ಜವಾಬ್ದಾರಿ ತಗೊಂಡು ರೈತರನ್ನು ಉಳಿಸುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು. ಆಯಿತು, ರಾಜ್ಯ ಇಲ್ಲದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟವನ್ನು ಮಾಡ್ತಕ್ಕಂಥದ್ದಕ್ಕೆ ಬೀದಿಗಿಳಿಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಸರ್. ಓಕೆ, ನೋಡ್ಬೋದು, ಇದು ಇಲ್ಲಿನ ಶಾಸಕರು ಈಗ ತೆಂಗಿನ ತೋಟಕ್ಕೆ ಭೇಟಿ ನೀಡಿ ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು. ಆದರೆ ನೋಡ್ಬೋದು, ಸಾಕಷ್ಟು ಮರಗಳು ಈ ರೀತಿ ಆಗಿ ಒಣಗಿ ಹೋಗ್ತಾ ಇರುವಂಥದ್ದು. ಹಾಗೆ ಇದರಲ್ಲಿ ಚೆನ್ನಾಗಿರುವಂತಹ ಒಳ್ಳೆ ಫಲವತ್ತಾದಂತಹ ತೋಟಗಳಲ್ಲಿ ಇರುವಂಥ ತೆಂಗಿನ ಗಿಡಗಳು ಕೂಡ ರೋಗ ಬಾಧೆ ಬಾಧಿಸ್ತಾ ಇರುವುದು ಸಾಕಷ್ಟು ಆತಂಕಕಾರಿಯಾಗಿದೆ. ಜೊತೆಗೆ ಈ ಬಗ್ಗೆ ಸರ್ಕಾರ ಕೈಗೆ ಹಿಡಿಯದೆ ಹೋದರೆ ತೆಂಗು ಬೆಳೆಗಾರರು ಸಂಪೂರ್ಣ ನಷ್ಟ ಅನುಭವಿಸುವ ಹಾದಿಯಲ್ಲಿದ್ದಾರೆ ಅನ್ನುವಂಥದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.